ಹಾಯ್ ಆಲ್, ವೆಲ್ಕಮ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾವಿವತ್ತು ಹೀರೆಕಾಯಿ ಸಿಪ್ಪೆಯಿಂದ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡುವ. ಫ್ರೆಂಡ್ಸ್, ಹೀರೆಕಾಯಿ ಬೆನಿಫಿಟ್ಸ್ ನಿಮಗೆ ಗೊತ್ತಿರುತ್ತೆ. ವೆರೈಟಿ ರೆಸಿಪೀಸನ್ನು ಕೂಡ ತುಂಬ ತಿಂದಿರ್ತೀರ. ಬಟ್ ಚಟ್ನಿಯನ್ನು ಊಟದಲ್ಲಿ ಬಳಸೋದ್ರಿಂದ ನಮ್ಮ ಜೀರ್ಣಾಂಗ ಕ್ರಿಯೆ ಕೂಡ ಸಕ್ರಿಯವಾಗಿ ಕೆಲಸ ಮಾಡುತ್ತೆ. ಅಂದರೆ ಫೈಬರ್ ಕಂಟೆಂಟ್ ಹೇರಳವಾಗಿ ಇರೋದ್ರಿಂದ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಮೂಲವ್ಯಾಧಿ ಸಮಸ್ಯೆ ಇರೋರಿಗಂತೂ ಭಾಳ ಬೆಸ್ಟ್. ಹಾಗೆಯೇ ಕ್ರೇವಿಂಗ್ಸ್ ಪ್ರಾಬ್ಲಮ್ಸ್ ಯಾರಿಗೆಲ್ಲ ಇರುತ್ತೆ, ಯಾರೆಲ್ಲ ಡಯಟ್ ಫಾಲೋ ಮಾಡ್ತಿದ್ದೀರಾ ಅವರಿಗೆಲ್ಲರಿಗೂ ಹೀರೆಕಾಯಿ ಚಟ್ನಿ ಹಸಿವೆಯನ್ನು ಕಡಿಮೆ ಮಾಡುತ್ತೆ ಮತ್ತು ಬಾಡಿ ಹೀಟ್ನೆಸ್ಸನ್ನು ಬ್ಯಾಲೆನ್ಸ್ಡ್ ಆಗಿರುತ್ತೆ. ಹಾರ್ಟ್ ಹೆಲ್ತ್ಗೂ ಕೂಡ ಉತ್ತಮ ಮೆಡಿಸಿನ್ ಆಗಿರುತ್ತೆ. ನಾನೀಗ 2 ಹೀರೆಕಾಯಿಯನ್ನು ತೊಗೊಂಡಿದ್ದೇನೆ. 2 ಹೀರೆಕಾಯಿಯ ಸಿಪ್ಪೆಯನ್ನು ಮೊದಲಿಗೆ ತೆಗೆದಿಟ್ಕೊಂಡಿರಬೇಕು. ಅರ್ಧ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿರಬೇಕು. 1 ಅಥವಾ 2 ಬ್ಯಾಡಗಿ ಮೆಣಸು ನಿಮ್ಮ ಖಾರಕ್ಕೆ ತಕ್ಕಾಗೆ ತಗೊಳ್ಳಿ. ಹಾಗೆಯೇ 3 ಬೆಳ್ಳುಳ್ಳಿ ಎಸಳು, ಒಂದಿಷ್ಟು ಹುಣಸೆ ಹಣ್ಣು, 1 ಅಥವಾ 1.5 ಸ್ಪೂನ್ ಆಗುವಷ್ಟು ಜೀರಿಗೆ, 1/4 ಕಪ್ ಆಗುವಷ್ಟು ಕೊಬ್ಬರಿ ತುರಿ. ಇದಿಷ್ಟನ್ನು ಸೇರಿಸಿ ನಾವು ಮೊದಲು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಹುರ್ಕೊಳ್ಬೇಕು. ಈಗ ಸ್ಟವ್ ಮೇಲೆ ಒಂದು ಪ್ಯಾನಿಗೆ 2 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಬೇಕು. ನಂತರ ಏನು ನಾವು ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ವಲ್ಲ ಹೀರೆಕಾಯಿದು, ಅದನ್ನು ನಾವು ಮೊದಲು ಹುರ್ಕೊಳ್ಬೇಕು. ಅದನ್ನು ನಾವು ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಸಣ್ಣ ಉರಿಯಲ್ಲಿಯೇ ಹುರಿದಿಟ್ಕೊಳ್ಬೇಕು. ಯಾಕಂದರೆ ಅದು ಒಂಥರ ಆಮೇಲೆ ಟೇಸ್ಟ್ ಮಾಡುವಾಗ ಬೇರೆ ಥರ ಆಗಿಬಿಡುತ್ತೆ. ಸ್ವಲ್ಪ ಹುರ್ಕೊಳ್ಬೇಕು. ನಂತರ 2 ಬ್ಯಾಡಗಿ ಮೆಣಸನ್ನು, ಆಮೇಲೆ ಅರ್ಧ ಈರುಳ್ಳಿ ಹೆಚ್ಕೊಂಡಿದ್ವಲ್ಲ ಅದನ್ನು, ಹಾಗೆ 1 2 3 ಬೆಳ್ಳುಳ್ಳಿ ಎಸಳನ್ನು, ಇದಿಷ್ಟನ್ನು ಸ್ವಲ್ಪ ಹುರ್ಕೊಳ್ಬೇಕು. ಹಾಗೆಯೇ 1 ಟೀ ಸ್ಪೂನ್ ಜೀರಿಗೆಯನ್ನು ಹಾಕ್ಕೋಬೇಕು, ಅದನ್ನು ಕೂಡ ಹುರ್ಕೊಳ್ಬೇಕು. ನಂತರ ಒಂದು ಸ್ಮಾಲ್ ಕಪ್, 1/4 ಕಪ್ ಆಗುವಷ್ಟು ಕೊಬ್ಬರಿಯನ್ನು ತುಟ್ಟಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು. ಜೊತೆಗೆ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಲೈಟಾಗಿ ಬಾಡಿಸ್ಕೊಳ್ಬೇಕು. ನೆಕ್ಸ್ಟ್ ಇವೆಲ್ಲ ಪದಾರ್ಥಗಳನ್ನು ನಾವು ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಸ್ವಲ್ಪ ನೀರನ್ನು ಹಾಕಿ ಫೈನ್ ಪೇಸ್ಟ್ ಆಗೋ ಥರ ಅದನ್ನು ಮಿಕ್ಸಿಯೊಳಗೆ ಗ್ರೈಂಡ್ ಮಾಡಬೇಕು. ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಹಾಕಿಟ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಬೆಲ್ಲ, ಹಾಗೆಯೇ ಇನ್ನೊಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ನಿಮ್ಮ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಬೆಲ್ಲ ಯಾಕೆ ಹಾಕಬೇಕಂತಂದರೆ ನಾವು ಆಲ್ರೆಡಿ ಹುಣಸೆ ಹಣ್ಣನ್ನು ಹಾಕಿರ್ತೀವಿ, ಸೊ ಹುಳಿ ಆಗಬಾರ್ದಲ್ವ. ಹಾಗಾಗಿ ಸ್ವಲ್ಪ ಬೆಲ್ಲನ ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೀವೊಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ಹಾಗೆಯೇ ಇದನ್ನು ಟ್ರೈ ಮಾಡಿದ್ರಂತೂ ನೀವು ಬಿಡೋದೇ ಇಲ್ಲ. ಹಾಗೆ ಹೀರೆಕಾಯಿಯಿಂದ ಯಾವುದೇ ಪಾರ್ಟ್ಸನ್ನು ಕೂಡ ವೇಸ್ಟ್ ಮಾಡೋ ಹಾಗೆ ಇಲ್ಲ. ಸಿಪ್ಪೆಯನ್ನು ಕೂಡ ಇವಾಗ ನಾವು ಅದನ್ನು ಎಷ್ಟು ಚೆನ್ನಾಗಿ ಇದನ್ನು ನಮ್ಮ ಊಟದಲ್ಲಿ ಬಳಸ್ಕೋಬೋದು. ಥ್ಯಾಂಕ್ ಯು.